ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಎಲ್ಲ ಕಸನೂ ಗುಡಿಸಿ ಕ್ಲಿಯರ್ ಮಾಡಿ ಕೂತಿದ್ದೀನಿ. ಯಾವುದೇ ಕಾರಣಕ್ಕೂ ನಿಮಗೆ ಸುಳ್ಳು ಹೇಳ್ತಿಲ್ಲ. ನಾನು ಇವತ್ತು ಸ್ವಲ್ಪ ಅಮ್ಮ ಎಲ್ಲ ಬಂದಿದ್ರು ಅಂತ ಹೇಳಿ ಸ್ವಲ್ಪ ಅಂಗಡಿಗೆ ಬರೋದು ಲೇಟ್ ಆಯಿತು. 12 ಗಂಟೆ ಆಯಿತು. ನೋಡ್ತಿರ್ಬೋದು, ನಾನು ಇಷ್ಟು ಬ್ಲೌಸ್ನ ನಾನು ಫುಲ್ ಸ್ಟಿಚ್ ಮಾಡಿ ನಿಮಗೆ ವಿಡಿಯೋ ಹಾಕಬೇಕಂತಲೇ ಇದ್ದಿದ್ದು. ಸೊ ತಂಬ್ಲೈನಲ್ಲಿ ನೋಡಿರೋ ಹಾಗೆ ಇದರಲ್ಲಿ 4 ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದು. ಪ್ಲ್ಯಾನಿಂಗ್ ಬಂದು ನಾನು 1 ಬೈ 1 ಚೇರ್ ಮೇಲಿಂದ ನೆನ್ನೆ ಹಾಕಿದ್ನಲ್ವ, ಸೇಮ್ ವಿಡಿಯೋ ಥರನೇ ಸ್ಟಿಚ್ ಮಾಡಬೇಕಂತಲೇ ಮೈಂಡ್ ಸೆಟ್ ಇದ್ದಿದ್ದು. ಸೊ ಯಾಕೆ ಎಂಡ್ ಮಾಡಿದೆ 4ಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಬಟ್ ನಿಮಗೆ ನಾನು ವೀಡಿಯೋನ ಕೊಟ್ಟಿಲ್ಲ ಅಷ್ಟೇ, ಓಕೆನಾ. ಈಗ ನೋಡಿ, ನಿಮಗೆ ತೋರಿಸ್ತಿರ್ಬೋದು 3, 6, 7 ಬ್ಲೌಸ್ ಇದೆ. ಅದರಲ್ಲಿ ನಾನು ಫಸ್ಟ್ ಆರೆಂಜ್ ಕಲರ್ನ ತೊಗೊಂಡು ಸ್ಟಿಚ್ ಮಾಡ್ತಿದ್ದೀನಿ. ನನಗೆ ಅದನ್ನು ಸ್ಟಿಚ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದಾಗ 12 ಗಂಟೆಗೆ 10 ನಿಮಿಷ ಇತ್ತು. ಅದನ್ನು ನಾನು ಫಿನಿಷ್ ಮಾಡಿದಾಗ 12 ಗಂಟೆ 20 ನಿಮಿಷ ಆಯಿತು, ಓಕೆನಾ. ಜಾಸ್ತಿ ಟೈಮೇ ತೊಗೊಂಡಿಲ್ಲ. ಹಾಫ್ ಆನ್ ಅವರಲ್ಲಿ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ಬಂದು ಸಾದಾ ಬ್ಲೌಸು, ಪಿಂಕ್ ಕಲರು. ಇದನ್ನು ಅಷ್ಟೇ, ನನಗೆ ಒಬ್ಬರು ಕಮೆಂಟಲ್ಲೂ ಅಲ್ಲಿ ವೇಸ್ಟ್ ಬಟ್ಟೆನೂ ಇದೆ ನೋಡಿ, ಅದು ಆರೆಂಜು ಮತ್ತು ಪಿಂಕು ಎಲ್ಲ. ನನಗೊಬ್ಬರು ಕಮೆಂಟಲ್ಲಿ ಒಂದು ಪ್ರಶ್ನೆನ ಕೇಳಿದರು ನೋಡಿ. 20 ನಿಮಿಷ ಅಂದರೆ ಸಾದಾ ಬ್ಲೌಸು ಸ್ಟಿಚ್ ಮಾಡಬೇಕಿದ್ರೆ ಒಬ್ಬರು ಯಾರೋ ಬಂದರು, ಹಾಗಾಗಿ ಮಾತಾಡಿಕೊಂಡು ಟೈಮ್ ಆಯಿತು. ಹಂಗಾಗಿ ಹಾಫ್ ಆನ್ ಅವರ್ ತೊಗೋತು ಸಾದಾ ಬ್ಲೌಸು. 1 ಸೆಕೆಂಡು ಅವ್ರ ಹತ್ರ ಮಾತಾಡಿದ್ರು ಅಷ್ಟೇ, ಸ್ವಲ್ಪ ಬೇಗನೆ ಸಮಯ ಮುಂದೆ ಹೋಗುತ್ತೆ. ಸೊ ಹಾಗಾಗಿ 20 ನಿಮಿಷದಲ್ಲೇ ಆಗ್ಬೋದಿತ್ತು ಸಾದಾ ಬ್ಲೌಸು, ಬಟ್ ಮಾತಾಡ್ಕೊಂಡಿದ್ದಾಗ ಸ್ವಲ್ಪ ಮುಂದೆ ಆಯಿತು ಅಷ್ಟೇ. ಇದನ್ನು ನಾನು ತೊಗೊಂಡಾಗ 1 ಗಂಟೆಗೆ ನಂದು 5 ನಿಮಿಷ ಇತ್ತು. ನನಗೆ ನೀವು ಒಂದು ಪ್ರಶ್ನೆ ಕೇಳಿದ್ದೇನು ಅಂದರೆ, ಕರೆಂಟ್ ಶಾಕ್ ಹೊಡೆಯಲ್ವಾ ಮಿಷಿನ್ ಮೇಲೆ ಅಂತ. ನೆಲಕ್ಕೆ ಕಾಲನ್ನ ಹಾಕಿದಾಗ ಕರೆಂಟ್ ಶಾಕ್ ಹೊಡೆಯುತ್ತೆ. ನಾನು ಕಾಲನ್ನ ಹಾಕೋ ರೀತಿನ ತೋರಿಸ್ತಾ ಇದ್ದೀನಿ. ಒಂದು ಮುಂದೆ ಕಂಬಿ ಮೇಲೆ ಹಾಕ್ತೀನಿ, ಇಲ್ಲ ಸೈಡಲ್ಲಿ ಕಬ್ಬಿಣದ ಮೇಲೆ ಹಾಕೋತೀನಿ. ಒಂದು ಪೆಟ್ಲ ಹತ್ರ ಪ್ಲಾಸ್ಟಿಕ್ ಇರುತ್ತಲ್ವ, ಒಂದು ಕಾಲು ಅದ್ರ ಮೇಲೆ ಒಂದು ಕಾಲು ಅದ್ರ ಮೇಲೆ ಇದ್ದಾಗ ಅದು ಶಾಕ್ ಹೊಡೆಯಲ್ಲ. ನೆಲಕ್ಕೆ ಹಾಕಿ ಟಚ್ ಮಾಡಿದಾಗ ಕರೆಂಟ್ ಶಾಕ್ ಹೊಡೆಯುತ್ತೆ, ಕರೆಂಟ್ ಪಾಸ್ ಆಗುತ್ತೆ ನೋಡಿ. ಯಾವಂದರೆ ವೀಡಿಯೋಗೋಸ್ಕರ ಕರೆಂಟ್ ಹೊಡೆಯೋದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಒಂದು 5 ನಿಮಿಷ ಆ ಥರ ವೀಡಿಯೋ ಮಾಡ್ಕೊಂಡೆ. ಇದನ್ನು ನಾನು 1 ಗಂಟೆಗೆ 5 ನಿಮಿಷ ಇದ್ದಾಗ ನಾನು ತೊಗೊಂಡಿದ್ದು. ನೀವೇ ನೋಡ್ಬೋದು, ಚಿಂದಿ ಪೀಸು ಇದೆ, ನಾನು ಮೇಲಕ್ಕೂ ಎದ್ದಿಲ್ಲ, ಓಕೆನಾ. ಆ ಪೀಸು ಅಂತ 3 ಪೀಸ್ನು ನಾನು ಸ್ಟಿಚ್ ಮಾಡಿರೋ ವೇಸ್ಟ್ ಪೀಸು ಕೆಳಗೆ ಇದೆ. ಈಗ ಇದನ್ನು ಇಲ್ಲಿಗೆ ಹಾಕಿ ನಾವು ಟೈಮ್ ನೋಡೋದಾದರೆ 1 ಗಂಟೆ 20 ನಿಮಿಷ. ಅಂದರೆ ಇದನ್ನು ನಾನು ಸ್ಟಿಚ್ ಮಾಡೋ ಅಷ್ಟರೊಳಗೆ 25 ನಿಮಿಷಗಳ ಕಾಲ ತಗೋತು, ಓಕೆನಾ. ಇನ್ನು 4 ಬ್ಲೌಸ್ ಇತ್ತು. ಸೇಮ್ ಇದೇ ರೀತಿ ಕಂಟಿನ್ಯೂ ಆಗಿ ಸ್ಟಿಚ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಬಟ್ ನಾನು ಇದನ್ನು ನಾನು ಬಡ್ಸ್ಕೊಟ್ಕೊಳ್ಳೋದಕ್ಕೆ ಒಂದು 5 ನಿಮಿಷ ಟೈಮ್ ಹೋಯಿತು ನೋಡಿ. ಇದನ್ನೆಲ್ಲ ಕಟ್ಕೊಂಡೆ. ಸ್ಲೀವ್ ಹತ್ರ ಎಲ್ಬೋ ಸ್ಲೀವಲ್ಲಿ ಸ್ವಲ್ಪ ಬಫ್ ಟೈಪ್ ಬರಲಿ ಅಂತ ಈ ಥರ ಬೆಂಡಲ್ಲಿ. ನೀವು ಅದೇ ರೀತಿ ತಾನೇ ಮಾಡೋದು, ಅದೇ ಥರ ನಾನು ಮಾಡ್ಕೊಳ್ಳೋ ಅಷ್ಟರೊಳಗೆ ಒಂದು 5-10 ನಿಮಿಷ ಆಯಿತು. ಈಗ ಫ್ರಂಟಲ್ಲಿ ಈ ಥರ ಸ್ವೀಟ್ ಆರ್ಟ್ ಶೇಪಿಗೆ ಸ್ವಲ್ಪ ಬಾರ್ಡರ್ ಕಟ್ಟಿದ್ದೀನಿ, ಮತ್ತು ಸ್ಲೀವಿಗೆ ಮಾತ್ರ ಹಾಕಿದ್ದೀನಿ. ಅಷ್ಟರೊಳಗೆ ನನಗೆ ಈ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ತೊಗೊಂಡಂಥ ಟೈಮ್ ಬಂದು 40 ನಿಮಿಷ ತೊಗೋತು. ಅಂದರೆ ಸ್ವಲ್ಪ ಡಿಸೈನ್ ಇತ್ತು, ಬ್ಯಾಕಲ್ಲೂ ಪಾರ್ಟ್ ಶೇಪ್ ಇತ್ತು. ಸೊ ಹಾಗಾಗಿ 40 ನಿಮಿಷಗಳ ಕಾಲ ತೊಗೋತು ಈ ಬ್ಲೌಸಿಗೆ. ಈ ಬ್ಲೌಸ್ನ ನಾನು ಏನು ಕೊಲಿತಿಲ್ಲ ಅಂತ ನಿಮಗೆ ಹೇಳೋದಾದರೆ, ನೆನ್ನೆ ಹೊಲ್ದಂಥ ಬ್ಲೌಸ್ಗಳು ಮತ್ತು ಬಾಕಿ ಇದ್ದವೆಲ್ಲ ಓರ್ಲಾಕ್ ಮಾಡಿ ಇಟ್ಟಿದ್ದೆ. ಅವನ್ನೆಲ್ಲ ಐರನ್ ಮಾಡಿ ಕಸ್ಟಮರ್ ಬರ್ತಿದ್ರು, ಕೊಡಬೇಕಾಗಿತ್ತು ನೋಡಿ. ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿಲ್ಲ. ಎಲ್ಲ ಬಟ್ಟೆ ಪೀಸು ಅಲ್ಲೇ ಇದೆ. ನಾನು ಕಸ ಗುಡಿಸಿದ್ದೆ. ಆ ಕಡೆ ಇದ್ದಿದ್ದು ಪೇಪರು ನೀವು ಅಬ್ಸರ್ವ್ ಮಾಡಿರ್ಬೋದು, ಸುಳ್ಳು ಹೇಳ್ತಿಲ್ಲ. ಇನ್ನೊಂದು ಫೋನ್ ಇದ್ದಿದ್ದರೆ ನಾನು ಅದರಲ್ಲೇ ಸ್ಕ್ರೀನಲ್ಲಿ ತೋರಿಸ್ತಿದ್ದೆ, ಬಟ್ ಫೋನ್ ಇರಲಿಲ್ವಲ್ಲ. ಸೊ ಹಾಗಾಗಿ ಗಡಿಯಾರನೇ ತೋರಿಸ್ಕೊಂಡು ಮಾಡ್ತಿದ್ದೀನಿ ನೋಡಿ. 2 ಗಂಟೆ ಟೈಮಲ್ಲಿ ನಾನು ಸ್ಟಿಚ್ ಮಾಡಿರೋ ಅಂಥದ್ದು 4 ಬ್ಲೌಸ್. ಫುಲ್ ಕ್ಲಾರಿಟಿಯಾಗಿ ಹೇಳ್ತಿದ್ದೀನಿ, ಯಾವುದೇ ಫೇಕ್ ಇಲ್ಲ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಸೊ ಕ್ಲಾರಿಟಿಯಾಗಿ ಹೇಳ್ತಿದ್ದೀನಿ, ನಾನು 4 ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂದರೆ ನಿಮ್ಮ ಕೈಲೂ ಸಾಧ್ಯ ಆಗುತ್ತೆ. ಮಿನಿಮಮ್ 2 ಬ್ಲೌಸು 3 ಬ್ಲೌಸ್ನ ಸ್ಟಿಚ್ ಮಾಡಲೇಬೋದು. ಸೊ ಟ್ರೈ ಮಾಡಿ, ಆದಷ್ಟು ಸ್ಪೀಡಾಗಿ ಟ್ರೈ ಮಾಡಿ, ಓಕೆನಾ. ಇಲ್ಲಿರೋ ಅಂಥ ಸೀರೆಗಳಿಗೆಲ್ಲ ನಾನು ಫಾಲ್ಸ್ ಹಾಕ್ಸಿದ್ದೆ. ನಾನು ಫಾಲ್ಸ್ ಹಾಕಲ್ಲ, ಹಾಗಾಗಿ ಅವ್ರು ಫಾಲ್ ಹಾಕ್ಕೊಟ್ಟಿದ್ರು. ಆದರೆ ಜಿಗ್ಜಾಗ್ ಅವ್ರ ಹತ್ರ ಇರಲಿಲ್ವಲ್ಲ, ಹಾಗಾಗಿ ನಾನೇ ಜಿಗ್ಜಾಗ್ ಮಾಡಬೇಕಿತ್ತು. ಎಷ್ಟು 8-10 ಸೀರೆಗಳ್ನ ನಾನು ಜಿಗ್ಜಾಗ್ ಮಾಡಬೇಕಿತ್ತು, ಮತ್ತು ಆ ಬ್ಲೌಸ್ಗಳನ್ನ ನಾನು ಐರನ್ ಮಾಡಿ ಎತ್ತಿಡಬೇಕಿತ್ತು. ಅದಕ್ಕೆ 4 ಬ್ಲೌಸ್ಗೆ ಎಂಡ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದು.